ಗೈಸ್ ಎಲ್ಲರಿಗೂ ನಮಸ್ಕಾರ. ನೋಡ್ಬೋದು ನೀವು 10th ಮೇಲೆ ಕನ್ಫರ್ಮ್ ಆಗುವಂತಹ ಅಂದರೆ SSLC ಯಾರು ಪಾಸ್ ಆಗಿರ್ತಾರೋ ಅವ್ರ ಮೇಲೆ ಜಾಸ್ತಿ ಸ್ಕೋರ್ ಅಂದರೆ 95% ಜಾಸ್ತಿ ನೀವು ಸ್ಕೋರ್ ಆಗಿತ್ತಪ್ಪ ಅಂತಂದರೆ ನಿಮ್ಮದು ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮದು ಎಕ್ಸಾಮನ್ನು ಮಾಡ್ತಾರೆ. ಮೆರಿಟ್ ಲಿಸ್ಟ್ ಮೇಲೆ ನಿಮ್ಮದು ಎಕ್ಸಾಮ್ ಇರೋದಿಲ್ಲ, ಬಟ್ ನಿಮ್ಮದು 10th ಬೇಸ್ಡ್ ಆಧಾರದ ಮೇಲೆ ಎಷ್ಟು ಪರ್ಸೆಂಟೇಜ್ 95%, ಆಮೇಲೆ 97% ಅದು ಇದೆಲ್ಲ ಇರ್ತೈತಲ್ಲ. ಸೊ 97, 99 ಇಷ್ಟು ತೊಗೊಂಡ್ರೆ ನೀವು ಪಾಸ್ ಆಗಿರ್ತೀರ. ಇದಷ್ಟೇ ಎಲ್ಲ ಗೈಸ್, GDS ಆಗಿರ್ಬೋದು, ಆಮೇಲೆ KPTCL ಆಗಿರ್ಬೋದು, ಇವಕ್ಕೆಲ್ಲ ಏನಿರ್ತದೆ ಅಂದರೆ ಎಕ್ಸಾಮ್ ಇರೋದಿಲ್ಲ. ಓನ್ಲಿ ಮೆರಿಟ್ ಬೇಸ್ಡ್ ಆಧಾರದ ಮೇಲೆ 10th ಮೆರಿಟ್ ಆದರೆ ನಿಮ್ಮದು ಜಾಸ್ತಿ ಆಗಿತ್ತಪ್ಪ ಅಂದರೆ ನಿಮ್ಮದು ಎಕ್ಸಾಮನ್ನು ತೊಗೊಳ್ಳಲ್ಲ, ಓನ್ಲಿ ಮೆರಿಟ್ ಮೇಲೆ ಆಯ್ಕೆ ಮಾಡ್ತಾರೆ. ಇದು ಎಲ್ಲಿವರೆಗೆ ನಡೀತಿತ್ತು ಅಂದರೆ 2025-26 ಅರ್ಧ ವರ್ಷದವರೆಗೆ ನಡೀತಿತ್ತು. ಬಟ್ ಇವಾಗ 2026 ಜೂನ್ ತಿಂಗಳಿಂದ ಏನು ನೋಟಿಫಿಕೇಷನ್ ಆಗ್ತಾವಲ್ಲ, ಆ ನೋಟಿಫಿಕೇಷನ್ ಆಗುವಂಥ ಎಲ್ಲದಕ್ಕೂ ಕೂಡ ಎಕ್ಸಾಮನ್ನು ನಡೆಸಬೇಕು ಅಂತೇಳ್ಕಿಸಿಂದ ಹೋರಾಟಗಳು ನಡೀತವೆ ಗೈಸ್. ಓಕೆ, ಹೋರಾಟಗಳು ನಡೀತಾ ಇದ್ದಾವೆ. ಬಟ್ ಇನ್ನು ಅಧಿಕೃತ ಮಾಹಿತಿ, ಯಾವುದೇ ಆಫಿಷಿಯಲ್ ಮಾಹಿತಿ ಇಲ್ಲ. ಏನಂತಂದರೆ ಎಕ್ಸಾಮ್ ಮಾಡಲೇಬೇಕು ಅಂತೇಳಿ, ಎಕ್ಸಾಮ್ ಮಾಡ್ತೀವಿ ಅಂತೇಳಿ ಎಲ್ಲೂ ಅಧಿಕೃತವಾಗಿ ಹೇಳ್ತಾ ಇಲ್ಲ. ಇದು ನೆನ್ಪಿಟ್ಕೊಳ್ಳಿ, ಯಾವುದೇ ಅಧಿಕೃತ ಮಾಹಿತಿ ಅಲ್ಲ ಇದು. ಬಟ್ ಏನಂತಂದರೆ ಎಕ್ಸಾಮ್ ನಡೆಸಬೇಕು ಅನ್ನುವಂಥದ್ದು ಒಂದು ಥಾಟ್ ಇದೆ. ಅಕಸ್ಮಾತ್ ಎಕ್ಸಾಮ್ ನಡೆಸಿದರೆ ನೀವು ಪಾಸ್ ಆಗ್ತೀರಾ ಅಥವಾ ಇಲ್ವಾ ಒಂದು ಸತಿ ಚೆಕ್ ಮಾಡ್ಕೊಳ್ಳಿ. ಓಕೆ, ಇದು ಫಾರೆಸ್ಟ್ ಗಾರ್ಡು ಮತ್ತು ಫಾರೆಸ್ಟ್ ವಾಚರು ಅಂತೇಳಿ ಈ ಹುದ್ದೆಗಳಿದ್ದಾವಲ್ಲ, ಗಾರ್ಡ್ ಒಂದು 700+ ಇದ್ದಾವೆ ಹುದ್ದೆಗಳು. ಇನ್ನೂ ನೋಟಿಫಿಕೇಷನ್ ಆಗಿಲ್ಲ. ಬಟ್ ಫಾರೆಸ್ಟ್ ವಾಚರ್ ನೋಟಿಫಿಕೇಷನ್ ಆಗಿದೆ. ಅದು ಮೆರಿಟ್ ಬೇಸ್ ಮೇಲೇ ಎಕ್ಸಾಮ್ ಇಲ್ಲದೇ ನಿಮ್ಮನ್ನು ತೊಗೋಬೋದು ಅಂತೇಳಿ ಒಂದು ಈಗ ನೋಟಿಫಿಕೇಷನಲ್ಲಿ ಹೇಳಿದ್ದಾರೆ. ಮೆರಿಟ್ ಮೇಲೇ ತೊಗೋತೀವಿ ಅಂತ ಹೇಳ್ತಾರೆ. ಬಟ್ ಅದನ್ನು ಇದೇ ರೀತಿ ಕಂಟಿನ್ಯೂ ಆಗಿ ಹೋರಾಟಗಳು ನಡೀತಪ್ಪ ಅಂತಂದರೆ, ಆಮೇಲೆ ಆಲ್ರೆಡಿ ನಡೀತದಾವೆ, ನೀವೆಲ್ಲ ನೋಡ್ಕೋಬೋದು. ಅಲ್ಲಿ ಇಲ್ಲೆಲ್ಲ ಹೋರಾಟಗಳು ನಡೀತಿರ್ತವೆ. ಫಾರೆಸ್ಟ್ ಗಾರ್ಡ್ ಪ್ರೊಟೆಸ್ಟ್ ಅಂತೇಳಿ ನೀವು ಸರ್ಚ್ ಮಾಡ್ಬೋದು ಎಲ್ಲರೂ, ನಿಮಗೆ ಆ ಹೋರಾಟಗಳು ಸಿಗ್ತಾವೆ ನಿಮಗೆ. ಇನ್ನು ಅಕಸ್ಮಾತ್ ದೊಡ್ಡ ಮಟ್ಟದಲ್ಲಿ ಏನಾದ್ರು ಹೋರಾಟ ಆಯ್ತಪ್ಪ ಅಂತಂದರೆ ಫಾರೆಸ್ಟ್ ಗಾರ್ಡ್ ಆ್ಯಂಡ್ ಫಾರೆಸ್ಟ್ ವಾಚರ್ ಇವೆರಡೂ ಕೂಡ ಇನ್ಮೇಲೆ ಎಕ್ಸಾಮ್ ನಡೆಸುವಂತಹ ಚಾನ್ಸಸ್ ತುಂಬ ಇದೆ. ಯಾಕಂದರೆ ಆಲ್ಮೋಸ್ಟ್ ಆಲ್ ಎಲ್ಲರೂ ಕೊರೋನಾ ಬ್ಯಾಚ್ದವ್ರಿಗೆ ಇದು ಬಂಪರ್ ಲಾಟ್ರಿ. ಏನಂತಂದರೆ 75+, 80+ ಇದನ್ನ ಹಾರ್ಡ್ ವರ್ಕಿಂದ ತೊಗೊಳೋಕ್ಕೆ ಕಷ್ಟ ಆಗಿರ್ತದೆ. ಇಂಥವ್ರು ಮೊದಲು ಸೆಲೆಕ್ಟ್ ಆಗ್ತಿದ್ರು. ಬಟ್ ಇವಾಗ ಇವರಿಗೆ ಕಾಲ ಇಲ್ಲ. ಓನ್ಲಿ 95+, 99, 97, 98 ಇವರು ಮಾತ್ರನೇ ಸೆಲೆಕ್ಟ್ ಆಗ್ಬೋದು. ಯಾಕಂದರೆ ಇದು ಕೊರೋನಾ ಬ್ಯಾಚಲ್ಲಿ ಮಾಡಿರ್ತಕ್ಕಂಥ ಒಂದು ಅವಾಂತರ ಆಗಿರ್ತದೆ. ಹಾಗಿದ್ರೆ ಇವಾಗ ನೆಕ್ಸ್ಟ್ ಏನು ಮಾಡಬೇಕು? ಏನೂ ಮಾಡೋಕ್ಕಾಗಲ್ಲ. ಅಕಸ್ಮಾತ್ ಮೆರಿಟ್ ಮೇಲೇ ಇತ್ತಪ್ಪ ಅಂದರೆ ನೀವು ಫ್ರೀಯಾಗಿ ಒಂದು ಹುದ್ದೆಯನ್ನು ಪಡ್ಕೋಬೋದು, ಅದು ಗೋರ್ಮೆಂಟ್ ಜಾಬ್. ಅಕಸ್ಮಾತ್ ಇದು ಎಕ್ಸಾಮ್ ಇಟ್ಟರಪ್ಪ ಅಂತಂದರೆ ಎಲ್ಲರಿಗೂ ಕೂಡ ನ್ಯಾಯ ಸಿಗ್ತದೆ. ಏನು ಅನ್ಯಾಯ ಆಗ್ತಿದೆಯಲ್ಲ, ಅದು ನ್ಯಾಯ ಸಿಗ್ತದೆ. ಸೊ ನಿಮ್ಮ ಒಂದು ಅಭಿಪ್ರಾಯವನ್ನು ಹೇಳಿ ಗೈಸ್. ಎಕ್ಸಾಮ್ ನಡೆಸಬೇಕಾ ಅಥವಾ ನಡೆಸಬಾರ್ದಾ? ಕೆಳಗಡೆ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಎಕ್ಸಾಮ್ ನಡೆಸಬೇಕಂದ್ರೆ ಎಸ್, ಎಕ್ಸಾಮ್ನೇ ನಡೆಸಬೇಕು ಅಂತೇಳಿ ಎಸ್ ಮಾಡಿ. ಇಲ್ಲಾಂದರೆ ನೋ, ಎಕ್ಸಾಮ್ ನಡೆಸಬಾರ್ದು ಅಂತೇಳಿ ಮಾಡಿ. ಇದ್ರ ಮೇಲೆ ಎಲ್ಲರಿಗೂ ಅರ್ಥ ಆಗುತ್ತೆ ಯಾರಿಗೆ ಎಷ್ಟು ನೀಡಿದೆ ಅಂತೇಳಿ. ಓಕೆ, ಥ್ಯಾಂಕ್ ಯು ಗೈಸ್. ಮತ್ತು ಏನಾದ್ರು ಅಪ್ಡೇಟ್ ಇತ್ತಂದರೆ ಅಪ್ಡೇಟ್ ಕೊಡ್ತಾ ಇರ್ತೀನಿ. ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಮಾಡ್ಕೊಂಡು ಇಟ್ಕೊಳ್ಳಿ. ಅಕಸ್ಮಾತ್ ಇಷ್ಟ ಆಗಿತ್ತು ಅಂದರೆ ಒಂದು ಲೈಕ್ ಕೊಡಿ. ಥ್ಯಾಂಕ್ ಯು.